ಎಲ್ಲೋ ಮಾರ್ಗದ ಮೆಟ್ರೋದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ನಾಳೆ ಬೆಳಿಗ್ಗೆ ಸಂಕಷ್ಟ ಎದುರಾಗಲಿದೆ. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರದವರೆಗಿನ ಎಲ್ಲೋ ಮಾರ್ಗದ ನವೀಕರಣ ಕಾರ್ಯ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ ತಡವಾಗಿ ರೈಲು ಸಂಚಾರ ಆರಂಭವಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಬದಲಾಗಿ 8 ಗಂಟೆಯಿಂದ ಮೆಟ್ರೋ ಸೇವೆ ಆರಂಭ ಆಗುತ್ತೆ. ಹೀಗಾಗಿ ಪ್ರಯಾಣಿಕರು ಬೆಳಿಗ್ಗೆ ಪರ್ಯಾಯ ವ್ಯವಸ್ಥೆಯನ್ನ ನೋಡಿಕೊಳ್ಳಬೇಕಿದೆ. ಇನ್ನು ನೇರಳೆ ಮತ್ತೆ ಹಸಿರು ಮಾರ್ಗದ ಮೆಟ್ರೋಗಳು ಎಂದಿನಂತೆ ಸಂಚಾರ ಮಾಡ್ತವೆ. ವಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದೆ ಈ ಬಗ್ಗೆ. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಾಳೆಯಿಂದ 4 ದಿನಗಳ ಕಾಲ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. ಪಲ್ಸ್ ಪೋಲಿಯೋ ಲಸಿಕೆಗೆ ನಾಳೆ ಸಿಎಂ ಚಾಲನೆ ನೀಡಲಿದ್ದಾರೆ. 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗುತ್ತೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು, ಡಿಪೋ, ಮಾಲ್ಗಳು, ಸಿನಿಮಾ ಹಾಲ್ಗಳು, ಧಾರ್ಮಿಕ ಸ್ಥಳಗಳು, ಕೊಳಗೇರಿ ಪ್ರದೇಶಗಳು, ವಲಸಿಗರ ತಾಣಗಳು ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿ ಲಸಿಕೆ ನೀಡಲು ಕ್ರಮಕ್ಕೆ ಸೂಚಿಸಲಾಗಿದೆ. ರಾಜ್ಯದಲ್ಲಿ ಸೀಸನಲ್ ಫ್ಲೂ ಭೀತಿಯಿಂದಾಗಿ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಐಎಲ್ಐ ಸಾರಿ ಪ್ರಕರಣಗಳ ಬಗ್ಗೆ ಗಮನ ಹರಿಸಲು ಸೂಚಿಸಿದ್ದು, ಸಾರಿ ಪ್ರಕರಣಗಳನ್ನು ಸಂಪೂರ್ಣವಾಗಿ ಟೆಸ್ಟ್ ಮಾಡುವಂತೆ ತಿಳಿಸಿದೆ. ಹೆಲ್ತ್ ಕೇರ್ ವರ್ಕರ್ಸ್, ಗರ್ಭಿಣಿಯರು ಹಾಗೂ ಹೈರಿಸ್ಕ್ ರೋಗಿಗಳಿಗೆ ಸೂಕ್ತ ಲಸಿಕೆ ಪಡೆಯುವಂತೆ ಸಲಹೆ ನೀಡಿದ್ದು, ಕ್ಲಿನಿಕಲ್ ಮ್ಯಾನೇಜ್ಮೆಂಟ್, ಕ್ರಿಟಿಕಲ್ ಕೇರ್, ವೆಂಟಿಲೇಟರ್ ಸಿದ್ಧತೆ ಇರಿಸುವಂತೆ ಆಸ್ಪತ್ರೆಗಳಿಗೆ ಸೂಚಿಸಿದೆ. ಚಳಿ ಮತ್ತು ಗಾಳಿಗೆ ಸಿಲಿಕಾನ್ ಸಿಟಿ ಜನ ಥರಗುಟ್ಟುತ್ತಿದ್ದಾರೆ. ಜನ ಮಾಂಸಾಹಾರಕ್ಕೆ ಹೆಚ್ಚು ಮೊರೆ ಹೋಗ್ತಿದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದಿಂದಾಗಿ ಬೇಡಿಕೆ ಹೆಚ್ಚಿದ್ರಿಂದ ಮಟನ್ ರೇಟ್ 1000 ಗಡಿ ಮುಟ್ತಾ ಇದೆ. ಚಳಿಗೆ ಕುರಿ ಬೆಳವಣಿಗೆ ಕುಸಿತ, ಪೂರೈಕೆ ವ್ಯತ್ಯಾಸ, ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದ ಕೆಜಿ ಮಟನ್ ರೇಟ್ 900 ರೂಪಾಯಿಗೇರಿದೆ. ಕೆಜಿ ಚಿಕನ್ ದರ 300ರಿಂದ 310ರಷ್ಟಾಗಿದೆ. ದೊಡ್ಡಬಳ್ಳಾಪುರದ ಬರಗೂರು ಕಾಲನಿ ಮತ್ತು ಚಿಗರೇನಹಳ್ಳಿ ಸುತ್ತಲೂ ಕಸದ ಲಿಚೆಟ್ನಿಂದ ಕೆರೆ ನೀರು ಮಲಿನವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಚಿಗರೇನಹಳ್ಳಿ ಎಂಎಸ್ಜಿಪಿ ಕಸ ಸಂಸ್ಕರಣಾ ಘಟಕದಲ್ಲಿ ದಶಕಗಳಿಂದ ಜಿಬಿಎ ಲಾರಿಗಳಲ್ಲಿ ಕಸ ತಂದು ಸುರಿಯುತ್ತಿದೆ. ಕಸದಿಂದ ಸಾಕಷ್ಟು ಲಿಚೆಟ್ ಹೊರಗಡೆ ಬರ್ತಿದ್ದು ಜಲಮೂಲಗಳನ್ನ ಸೇರ್ಕೊಳ್ತಾ ಇದೆ. ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದ ಜಿಬಿಎ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ.